ಆತ್ಮೀಯ ವಿಶೇಷ ಚೇತನರೇ, ನಿಮಗೆ ತ್ರಿಚಕ್ರ ವಾಹನ ಕೊಡಿಸುತ್ತೇನೆ. ಶಾಸಕರ ಕಡೆಯಿಂದ ಬಂದಿದೆ. ಶಾಸಕರು ತ್ರಿಚಕ್ರ ವಾಹನ ಕೊಡ್ತಾರೆ. ನೀವು ನನ್ನ ಜೊತೆ ಬನ್ನಿ, ಹಾಗೆ ಅವರಿಗೆ ಹಣ ಕೊಡಬೇಕು ಅಂತ ಯಾರಾದರೂ ಕೇಳಿದರೆ ಹುಷಾರ್, ಹಣ ಪಡೆದು ನಿಮಗೆ ಹುಂಡೆನಾಮ ಹಾಕ್ತಾರೆ. ಶಾಸಕರ ಹೆಸರು ಬಳಕೆ ಮಾಡಿಕೊಂಡು ಬರುವವರ ವಿರುದ್ಧ ಠಾಣೆಗೆ ದೂರು ನೀಡಿ. ಯಾಕಂದ್ರೆ ಈ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದಿದೆ. ಅದು ಯಾವ ಗ್ರಾಮ ಅಂತೀರಾ? ಒಂದು ಕಾಲು ಕಳೆದುಕೊಂಡು ಒಂಟಿ ಕಾಲಿನಲ್ಲಿ ಕೋಲುಗಳ ಸಹಾಯದಿಂದ ಓಡಾಡುತ್ತಿರುವ ಗೊರಲ್ಕಟ್ಟೆ ವಿಶೇಷ ಚೇತನ ಪಾಪಣ್ಣ ಎನ್ನುವ ವ್ಯಕ್ತಿಗೆ ತ್ರಿಚಕ್ರ ವಾಹನ ಕೊಡಿಸುವುದಾಗಿ ಹಣ ಪಡೆದು ಮೋಸ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಚಳ್ಳಕೆರೆ ತಾಲೂಕಿನ ಗೊರಲ್ಕಟ್ಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಗೊರಲ್ಕಟ್ಟೆ ಗ್ರಾಮದ ಪಾಪಣ್ಣ ಎನ್ನುವ ವ್ಯಕ್ತಿ ಗ್ಯಾಂಗ್ರಿನಿಂದ ಕಾಲು ಕಳೆದುಕೊಂಡಿದ್ರು. ಊರುಗೋಲುಗಳ ಸಹಾಯದಿಂದ ಓಡಾಡ್ತಿದ್ರು. ಇದೇ ಗ್ರಾಮಕ್ಕೆ ತ್ರಿಚಕ್ರ ವಾಹನದಲ್ಲಿ ಬಂದ ವ್ಯಕ್ತಿಯೋರ್ವ, ನಿಮಗೆ ಶಾಸಕರ ಕಡೆಯಿಂದ ತ್ರಿಚಕ್ರ ವಾಹನ ಬಂದಿದೆ, ಅವರು ನಿಮ್ಮನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ, ನೀವು ಈಗಲೇ ಬರಬೇಕು, ಬನ್ನಿ, ಹಾಗೆ ಹಣ ಕೊಡಿ ಎಂದು ಅವರಿಂದ ಹಣ ಪಡೆದು ಆ ವಿಶೇಷ ಚೇತನ ಪಾಪಣ್ಣ ಇವರನ್ನು ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಇಲ್ಲೇ ಇರ್ರಿ, ನಿಮ್ಮ ಕಣ್ಣು ಪರೀಕ್ಷೆ ಮಾಡಿಸಬೇಕು ಎಂದು ಹೇಳಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ತ್ರಿಚಕ್ರ ವಾಹನ ಸಿಗುತ್ತೆ ಎನ್ನುವ ಆಸೆಯಿಂದ ಬಂದ ಹಣ ಕೊಟ್ಟು ಮೋಸ ಹೋದ ವಿಕಲಚೇತನ ಪಾಪಣ್ಣ ಸಂಜೆಯ ತನಕ ಕಾದಿದ್ದು, ವ್ಯಕ್ತಿ ಬರದಿದ್ದಾಗ ಸಂಜೆ ತನ್ನ ಮನೆಗೆ ಹೋಗಿದ್ದಾರೆ. ಅತ್ತ ಹಣವೂ ಇಲ್ಲ, ಇತ್ತ ತ್ರಿಚಕ್ರ ವಾಹನವೂ ಇಲ್ಲ ಎಂಬಂತಾಗಿದೆ ಪಾಪಣ್ಣ ಪರಿಸ್ಥಿತಿ. ಹೀಗೆ ಯಾರಾದರೂ ಶಾಸಕರ ಹೆಸರು ಹೇಳಿಕೊಂಡು ಬಂದರೆ ತಕ್ಷಣವೇ ಅಂಥವರ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅವರ ಫೋಟೋ ಅಥವಾ ಅವರ ವಿಡಿಯೋವನ್ನು ಮಾಡಿಕೊಳ್ಳಿ ಸ್ನೇಹಿತರೆ.